ನೀನು ಭುವನೇಶ್ವರಿ ಅವ್ರ ಮನೆ ಮಗ ಅಲ್ವಾ? ಹೌದು ಅಂಕಲ್. ನೀನೇನಪ್ಪ ಇಲ್ಲಿ? ಅದು ಯಾರಿಂದನೋ ನಿಮಗೆ ತೊಂದರೆ ಆಗ್ತಾ ಇತ್ತಂತಲ್ಲ, ಎಲ್ಲ ಸರಿ ಹೋಗೈತಾ ವಿಚಾರಿಸ್ಕಮ್ಮ ಅಂತ ನಮ್ಮ ಅತ್ತೆವ ಹೇಳಿದ್ರು. ತುಂಬಾ ದೊಡ್ಡ ಮನಸ್ಸು. ಭುವನೇಶ್ವರಿ ಅವ್ರ ಮನೆ ಮಾತ್ರ ಅಲ್ಲ, ಮನಸ್ಸು ತುಂಬಾ ದೊಡ್ಡದೆ. ಎಷ್ಟು ಕಾಳಜಿ ವಹಿಸಿದ್ದಾರೆ. ಇದ್ರೆ ಹೀಗಿರ್ಬೇಕು. ಅಯ್ಯೋ, ಕಾಳಜಿ ಯಾಕೆ ಕೇಳ್ತೀರಾ ಅಂಕಲ್? ನೀನೇ ಹೋಗಿ ಅವ್ರ ಮನೇಲಿ ಇದ್ಬಿಡು, ಅವ್ರು ಬೇಕು ಬೇಡ ಎಲ್ಲ ವಿಚಾರಿಸ್ಕೊಂಬ ಅಂತ ಹೇಳಿ ಕಳ್ಸಿದ್ರು. ಹಾಗೇಳಿದ್ರ? ಹೌದು ಅಂಕಲ್. ಇವತ್ತು ನಾನು ನಿಮ್ಮ ಮನೇಲೇ ಇದ್ಬಿಡ್ತೀನಿ. ನಿಮ್ಗೆ ಏನೇ ಸಹಾಯ ಬೇಕಾದ್ರೂ ಕೇಳಿ, ನಾನು ಮಾಡ್ತೀನಿ. ಬೇಕಿದ್ರೆ ಇವತ್ತು ರಾತ್ರಿ ಇಲ್ಲೇ ಉಳ್ಕೊಂತೀನಿ. ನಾನು ಇಲ್ಲಿಂದಾನೇ ನೇರವಾಗಿ ಹೋಗೋಣ, ಏನಂತೀರಾ? ಬೇಡಪ್ಪ ಬೇಡ. ಮನೇಲಿ ಮದುವೆ ಆಗದಿರೋ ಹೆಣ್ಮಕ್ಳಿದ್ದಾರೆ, ಅಕ್ಕಪಕ್ಕದವರು ಅಷ್ಟು ಸರಿ ಇಲ್ಲ. ಹಾಗಿರುವಾಗ ನಿನ್ನನ್ನು ಮನೆ ಇಟ್ಕೊಂಡ್ರೆ ಅಕ್ಕಪಕ್ಕದವರು ಕೆಟ್ಟಾಗಿ ಮಾತಾಡ್ಕೋತಾರೆ. ಅಯ್ಯೋ, ಆಡೋದನ್ನಕ್ಕೆಲ್ಲ ನಾವು ತಲೆ ಕೆಡ್ಸ್ಕೊಂಡ್ರೆ ಆಯ್ತಾ? ನೀವೇನು ತಲೆ ಕೆಡ್ಸ್ಕೋಬೇಡಿ, ಏನು ಬೇಕಿದ್ರು ಕೇಳಿ. ಸದ್ಯಕ್ಕೇನು ಬೇಡಪ್ಪ. ಹಾಗೇನಾದ್ರೂ ಬೇಕಾದ್ರೆ ನಾನೇ ಕೇಳ್ತೀನಿ. ಸರಿ ಅಂಕಲ್, ನಾನಿನ್ನು ಹೊರಡ್ತೀನಿ. ಅಲ್ಲಪ್ಪ, ಇಲ್ಲಿವರೆಗೂ ಬಂದಿದ್ಯಾ? ಕಾಫಿ ಕುಡ್ಕೊಂಡು ಹೋಗುವಂತೆ. ಹಾಂ ಅಂಕಲ್. ಅಂಕಲ್, ಇನ್ನೊಂದ್ಸರಿ ಬಂದಾಗ ಬರ್ತೀನಿ. ಆಗ್ಲಪ್ಪ, ಒಳ್ಳೇದು. ಎಷ್ಟು ಒಳ್ಳೆ ಹುಡುಗ, ಒಳ್ಳೆ ಸಂಸ್ಕಾರ. ನೀನೇನ್ ಮಗಳೇ ನೀನು? ಹೊತ್ತಲ್ಲಿ ಕಸ ಗುಡಿಸ್ತಿದ್ಯಲ್ಲ? ಅದು ಅಪ್ಪ, ಗಾಳಿಗೆ ಕೆಳಗಡೆ ಎಲ್ಲ ಪೇಪರ್ ಬಿದ್ದಿತ್ತು, ಅದನ್ನೇ ಗುಡಿಸ್ತಾ ಇದ್ದೆ. ಬೇಡ ಮಗಳೇ, ಈ ಹೊತ್ತಿನಲ್ಲಿ ಕಸ ಗುಡಿಸೋದು ಅಷ್ಟು ಒಳ್ಳೇದಲ್ಲ. ಹೊರಕೆ ಇಟ್ಟು ಬಾ ಒಳಗೆ. ಸರಿಯಪ್ಪ.